ಶ್ರೀ ಗುರುಭ್ಯೋ ನಮಃ. ಶ್ರೀ ಗೋಪಾಲದಾಸರು ರಾತ್ರಿಯಲ್ಲಿ ಕೂಡ ಸೂರ್ಯನ ದರ್ಶನವನ್ನ ಮಾಡಿಸಿದ್ದಂಥದ್ದನ್ನ ನಾವು ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡ್ವಿ. ರಾತ್ರಿ ಆಗಿದ್ರೂ ಕೂಡ ಹೊರಗಡೆ ಹೋಗಿ ಸೂರ್ಯನ ದರ್ಶನ ಪಡೆದಿದ್ದು ಆಚಾರ್ಯರಾದ್ರೆ, ಮನೆ ಒಳಗಡೆಯಿಂದಾನೆ ಸೂರ್ಯನ ನೋಡಿದವರು ಗೋಪಾಲದಾಸರು. ಆದರೂ ಕೂಡ ಪರಮಾತ್ಮನ್ ಲೀಲೆನ ಪೂರ್ತಿ ಅರ್ಥ ಮಾಡ್ಕೊಂಡವ್ರು ಯಾರಿದ್ದಾರೆ? ಗೋಪಾಲದಾಸರು ಒಂದ್ಸರಿ ಆ ಪರಮಾತ್ಮನ ಲೀಲೆಯನ್ನ ಅರಿಯದ ಹಾಗೆ ಬೆಪ್ಪಾಗಿ ಹೋಗ್ಬಿಡ್ತಾರಂತೆ. ವೇಣಿ ಸೋಮಪುರದಿಂದ ಗೋಪಾಲದಾಸರು ಹಿಂದಕ್ಕೆ ಬರ್ತಾ ಇರ್ತಾರೆ ಉತ್ತನೂರ್ಗೆ. ಆಗ ಗೋಪಾಲದಾಸರ ಹಿಂದೆ ದೊಡ್ಡ ಕುದುರೆಯನ್ನ ಏರ್ಕೊಂಡು ಒಬ್ಬ ಅಜಾನುಬಾಹು ಒಬ್ಬ ವ್ಯಕ್ತಿ, ಅವನು ಗೋಪಾಲದಾಸರನ್ನ ಅಟ್ಟಿಸ್ಕೊಂಡು ಬರ್ತಾ ಇರ್ತಾನಂತೆ. ಕುದುರೆ ಸಾಮಾನ್ಯವಾದ ರೀತಿಲಿ ಇರಲಿಲ್ಲ, ಅದು ನೀಲಿ ಬಣ್ಣದ್ದಾಗಿತ್ತು. ಅದ್ರ ಮೇಲೆ ಕೂತ್ಕೊಂಡಿರೋವನು ಭಾರೀ ದೊಡ್ಡ ಅಜಾನುಬಾಹು ವ್ಯಕ್ತಿಯಾಗಿದ್ದ. ಸಾಲು ಸಾಲು ಬೆರಳುಗಳಿಗೆ ಉಂಗ್ರಗಳನ್ನ ಹಾಕ್ಕೊಂಡಿದ್ದ, ಕೈಯಲ್ಲಿ ಖಡ್ಗ ಹಿಡ್ಕೊಂಡಿದ್ದ. ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೇನೋ ಗೋಪಾಲದಾಸರನ್ನ ಅನ್ನೋ ಹಾಗೆ ಗೋಪಾಲದಾಸರಿಗೆ ಅನ್ನಿಸ್ತಂತೆ. ಕುದುರೆ ಸುಮ್ಮನೆ ಬರುತ್ತಾ? ಒಳ್ಳೆ ಗಾಳಿ ವೇಗದಲ್ಲಿ ಬರ್ತಾ ಇದೆಯಂತೆ. ಗೋಪಾಲದಾಸರಿಗೆ ಹೆದರಿಕೆ ಆಗೋಯ್ತಂತೆ. ಆ ಕ್ಷಣದಲ್ಲಿ ಗೋಪಾಲದಾಸರಿಗೆ ಏನನ್ನಿಸ್ತೋ ಏನೋ, ಆಗ ಆ ಕುದುರೆ ಸವಾರನಿಂದ ತಪ್ಪಿಸ್ಕೊಳ್ಳೋದಿಕ್ಕೆ ಅವರು ಓಟ ಶುರು ಮಾಡ್ತಾರೆ, ಓಡ ಹೋಗೋದಕ್ಕೆ ಶುರು ಮಾಡ್ತಾರೆ. ಕುದುರೆ ಸವಾರ ಅವ್ರನ್ನ ಬಿಡ್ತಾ ಇಲ್ಲ, ಗೋಪಾಲದಾಸರು ಆ ಕುದುರೆ ಸವಾರಂಗೆ ಸಿಗ್ತಾ ಇಲ್ಲ. ಓಡಿ ಓಡಿ ಸುಸ್ತಾಗೋಯ್ತಂತೆ ದಾಸರಿಗೆ. ಅಷ್ಟು ದೂರದಿಂದ ಅಟ್ಟಿಸ್ಕೊಂಡು ಬರ್ತಾ ಇದ್ದಾನೆ, ನನ್ನನ್ನೇ ಕುದುರೆಯಲ್ಲಿ ಅಟ್ಟಿಸ್ಕೊಂಡ್ ಬರ್ತಾ ಇದ್ದಾನೆ. ಯಾರು ಇವನು? ಯಾಕಂದ್ರೆ ಅಂತ ದೊಡ್ಡ ಅಜಾನುಬಾಹು ವ್ಯಕ್ತಿ ಇರುವಂತವ್ರು ಸುತ್ತಮುತ್ತ ಯಾರು ಇಲ್ಲ ಆ ಟೈಮ್ ಪೀರಿಯಡ್ ಅಲ್ಲಿ. ಯಾರು ಇವನು ಹಾಗಾದ್ರೆ? ವಿಚಿತ್ರ ಪುರುಷ. ಸೋತು ಸುಸ್ತಾಗಿ ಹೋಗಿರೋ ದಾಸರು ಏನಾದ್ರೂ ಆಗ್ಲಿ ಅಂತ ಹೇಳಿ ಸವಾರನ್ನ ಎದುರಿಸ್ಬಿಟ್ಟು ನಿಂತ್ಕೋತಾರಂತೆ. ಕುದುರೆ ಮೇಲೆ ಬಂದಿರುವಂತ ಸವಾರ ದಾಸರನ್ನ ಏನೂ ಮಾಡ್ಲಿಲ್ಲ. ಅವ್ರ ಹತ್ರ ಬಂದು ಆಲೇನಾಹಿ ಅಂತ ಕೇಳ್ತಾನಂತೆ. ಅದು ಮರಾಠಿ ಭಾಷೆಯಲ್ಲಿ ಯಾಕೆ ಬರಲಿಲ್ಲ ಅನ್ನೋ ಅರ್ಥ ಬರುತ್ತೆ ಅಂತ ದಾಸರಿಗೆ ಗೊತ್ತಾಯ್ತಂತೆ. ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದಾನೆ ಆ ಕುದುರೆ ಮೇಲೆ ಕೂತವನು, ಆದ್ರೆ ಎಲ್ಲಿಗೆ ಬರೋದು? ಅದು ದಾಸರಿಗೆ ಕೇಳಬೇಕು ಅನ್ನಿಸ್ತಂತೆ. ಆದ್ರೆ ಮಾತೇ ಬಾಯಿಂದ ಬರಲಿಲ್ಲ, ನಾಲ್ಗೆನೆ ಹೊರಳಿಲ್ವಂತೆ. ಆ ಸವಾರನ್ನ ನೋಡ್ತಾರೆ ಪರೀಕ್ಷೆ ಮಾಡಿ. ತುಳಸಿ ಮಾಲೆ ಹಾಕ್ಕೊಂಡಿದ್ದಾನೆ, ಹಣೆಯಲ್ಲಿ ಕಸ್ತೂರಿ ತಿಲಕ ಇಟ್ಕೊಂಡಿದ್ದಾನೆ. ಒಳ್ಳೆ ಅಲೌಕಿಕವಾಗಿರುವಂತಹ ರೂಪ ಆ ಸವಾರಂದು. ದಾಸರು ತಮಗೇ ಗೊತ್ತಿಲ್ಲದ ಹಾಗೆ ಕೈ ಮುಗಿದು ಬಿಡ್ತಾರಂತೆ. ಅಷ್ಟೇ, ದಾಸರು ಕೈ ಮುಗಿತಾರೆ. ಆ ಕುದುರೆ ಸವಾರ ಕುದುರೆನ ಉಲ್ಟಾ ತಿರುಗಿಸ್ಕೊಂಡು ಓಡ್ಸಕ್ಕೆ ಶುರು ಮಾಡ್ತಾನೆ. ಕುದುರೆ ಓಡಿ ಓಡಿ ಮಾಯ ಆಗತ್ತೆ. ಅವನು ಮಾಯ ಆದ್ಮೇಲೆ ಗೋಪಾಲದಾಸರು ಯೋಚನೆ ಮಾಡ್ತಾರಂತೆ, ಎದುರಿಗೆ ಹುಲಿ ಬಂದ್ರೂ ಕೂಡ ನಾನು ಹೆದರ್ಕೊಳಲ್ಲ. ಉಡುಪಿ ಯಾತ್ರೆ ಕಾಲದಲ್ಲಿ ಮಂಡಗದ್ದೆ ಭೀಮಾ ಬಂದಿದ್ದ, ಹೆದರ್ಕೊಂಡ. ಅಷ್ಟೊಂದ್ ಜನ ದರೋಡೆಕೋರರು ಬಂದಿದ್ರು, ಭಯಾನಕವಾಗಿರೋ ಶಸ್ತ್ರಾಸ್ತ್ರಗಳನ್ನ ಇಟ್ಕೊಂಡು ಬಂದಿದ್ರು ಅವರು. ಖಡ್ಗ, ಚೂರಿ, ಒನಕೆ ಎಲ್ಲ ಇತ್ತು ಅವ್ರ ಕೈಯಲ್ಲಿ. ಹೆದರ್ಕೊಂಡ ನಾನು? ಹೆದರ್ಲಿಲ್ಲ. ಇವತ್ ಯಾಕೆ ನನಗೆ ಹೆದರಿಕೆ ಆಯ್ತು? ಹೋಗ್ಲಿ, ಅವನು ಬಂದನಲ್ಲ, ಅವನೇನಾದ್ರೂ ನಾನು ನಿನ್ನನ್ನು ಕೊಲ್ತೀನಿ ಅಂತ ಅಟ್ಟಿಸ್ಕೊಂಡ್ ಬಂದ? ಇಲ್ಲ ಅಲ್ವಾ? ಆದ್ರೂ ಕೂಡ ಅವನ್ ಪಾಡಗವನ್ ನನ್ನ ಹಿಂದೆ ಬರ್ತಾ ಇದ್ದಾನೆ. ನಾನು ಕೇಳ್ಬೋದಾಗಿತ್ತು ನಿಂತ್ಕೊಂಡು, ಏನೋ ನನ್ನ ಹಿಂದೆ ಬರ್ತಾ ಇದ್ದೀರಾ ನೀವು ಅಂತ. ಇಷ್ಟು ಚಿಕ್ಕ ವಿಷಯನೂ ಯೋಚನೆ ಮಾಡ್ದೆ, ನಾನು ಯಾಕೆ ಅವನಿಂದ ಹಂಗ್ ಓಡ್ಬಿಟ್ಟು ಬಂದೆ ಅಂತ ಯೋಚನೆ ಮಾಡ್ತಾರೆ. ಗೋಪಾಲದಾಸರಿಗೆ ಹೊಳೆದು ಬಿಡುತ್ತಂತೆ. ಎಲ್ಲ ಶಕ್ತಿನ ಹೃದಯದಲ್ಲಿ ನಿಂತು ನಡೆಸೋವಂತ ಪರಮಾತ್ಮನ ಶಕ್ತಿ ಅದು. ಅವನ್ ಶಕ್ತಿಗೆ ಸಮನಾಗಿರೋದು ಅವನ್ ಶಕ್ತಿನೇ. ಸೂರ್ಯನ್ಗೆ ಸೂರ್ಯನೇ. ಸೂರ್ಯನ್ಗೆ ಈಕ್ವಲೆಂಟ್ ಆಗಿರುವಂಥದ್ದು ಒಂದು 100 ವ್ಯಾಟ್ಸ್ ಬಲ್ಬ್ ಅಂದ್ರೆ ನಗ್ತಾರೆ ಜನಗಳು. ಹೇಗೋ ಹಾಗೆ ಭಗವಂತನ ಶಕ್ತಿಗೆ ಭಗವಂತನೇ ಸರಿಸಾಟಿ. ಅದಕ್ಕೆ ನಾನು ಇನ್ನೊಂದು ಕಂಪ್ಯಾರಿಸನ್ ಕೊಡಕ್ ಆಗೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಈಗ ನನ್ನನ್ನ ಕದಡು ಬಿಟ್ಟಿದ್ದಾನೆ, ನನ್ನ ಮನಸ್ಸನ್ನ, ಮೆಂಟಲ್ ಸ್ಟೆಬಿಲಿಟಿನ ಅಲ್ಲಾಡಿಸಿದಾನೆ ಅಂತಂದ್ರೆ ಅವನ್ ಹಂಗಾರೆ ಇನ್ನೆಲ್ಲಿರ್ತಾನೆ? ಆಲೇನಾಹಿ ಅಂತ ಮರಾಠಿಲಿ ಯಾಕೆ ಕೇಳಿದ್ದು? ಹೌದು, ಇದೂವರೆಗೂ ಪಂಡ್ರಾಪುರಕ್ಕೆ ಹೋಗಿಲ್ಲ. ಪಂಡ್ರಾಪುರದಲ್ಲಿ ಜನ ಆಡೋ ಮಾತು ಮರಾಠಿ ಅಲ್ವಾ? ಆ ಭಾಷೆಯಲ್ಲಿ ಪರಮಾತ್ಮ ನನ್ನನ್ನ ಎಚ್ಚರಿಸಿದಾನೆ. ಅದ್ರ ಮೂಲಕ
ಬಾರೋ ಪಂಡ್ರಾಪುರಕ್ಕೆ ಅಂತ ಕರೀತಾ ಇದ್ದಾನೆ. ಅಲ್ಲಿಗೆ ಇದುವರೆಗೂ ಹೋಗದೆ ಇದ್ದಿದ್ದು ನನಗಿದೇ ಅಜ್ಞಾನ. ಅದಕ್ಕೆ ಗೋಪಾಲದಾಸರಿಗೆ ವಿಷಯ ಗೊತ್ತಾಯ್ತಂತೆ. ಆಮೇಲೆ ತಮ್ಮಂದ್ರನ್ನ ಕರೆದು ದಾಸರು ಹೇಳ್ತಾರೆ, ಪಂಡ್ರಿರಾಯ ಕರೆದಿದ್ದಾನೆ, ನಾಳೆನೆ ಹೋಗೋಣ ಪಂಡ್ರಾಪುರಕ್ಕೆ, ಪ್ರಯಾಣ ಮಾಡೋಣ ಅಂತ. ಅಣ್ಣ ಹ್ಞೂ ಅಂದ್ಮೇಲೆ ತಮ್ಮಂದ್ರು ಬೇಡ ಅಂತ ಹೇಳ್ತಾರ? ರಂಗಣ್ಣನ್ನ ಉತ್ತನೂರಲ್ಲೇ ಬಿಡ್ತಾರೆ. ಸೀನಣ್ಣ ಮತ್ತೆ ದಾಸಣ್ಣ ಮಾರನೇ ದಿನಾನೇ ಸೀನಣ್ಣ, ದಾಸಣ್ಣ ಮತ್ತೆ ಗೋಪಾಲದಾಸರು ಪಂಡರಾಪುರಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಗೋಪಾಲದಾಸರು ತಮ್ಮಷ್ಟಕ್ಕೆ ತಾವೇ ಭಗವಂತನ ಜೊತೆ ಮಾತಾಡ್ಕೋತಾ ಇದ್ದಾರೆ. ಎಲ್ಲಗ್ ಹೋದ್ರೂ ಕೂಡ ವೈಭವದ ಊಟ ಸಿಕ್ಕತ್ತೆ. ಇದನ್ನ ನಾವು ಹಿಂದೆ ಕೇಳಿದ್ವಿ. ರಂಗಣ್ಣ ವಿಜಯದಾಸರಿಗೆ ಪ್ರಶ್ನೆ ಮಾಡ್ತಾರೆ, ನಮ್ಮ ಅಣ್ಣಂಗೆ ಭಾರೀ ಭೋಜನಾನೇ ಬೇಕು ಅಂತ. ಅದು ಗೋಪಾಲದಾಸರದು ಮೂಲ ಸ್ವರೂಪ. ಅದನ್ನೇ ವಿಜಯದಾಸರು ಹೇಳಿರ್ತಾರೆ. ಯಾಕಂದ್ರೆ ದೇವತಾ ಸ್ವರೂಪ ಅವರು. ಅದಕ್ಕೆ ಅವ್ರಿಗೆಲ್ಲ ಕಡೆ ವೈಭವ ವೈಭವ ವೈಭವ. ಭಗವಂತ ಅದೇ ರೀತಿನೇ ಅವರಲ್ಲಿ ಸೇವೆ ಸ್ವೀಕಾರ ಮಾಡ್ತಿರ್ತಾನೆ. ಆದ್ರೆ ನೋಡಪ್ಪ ಶ್ರೀನಿವಾಸ, ಈ ದಿನ ಮುಂದೆ ಒಂದು ಗ್ರಾಮ ಬರ್ತಾ ಇದೆ, ಭಾರೀ ಶ್ರೀಮಂತ. ಆ ಶ್ರೀಮಂತ ಬ್ರಾಹ್ಮಣ ಅವನು ಭೋಜನಕ್ಕೆ ಬನ್ನಿ ನಮ್ಮನೆಗೆ ಅಂತ ಕರೀತಾನೆ, ಇನ್ವೈಟ್ ಮಾಡ್ತಾನೆ. ಆದ್ರೆ ಈ ದಿನ ಅವ್ರ ಮನೆಯಲ್ಲಿ ಊಟ ಮಾಡೋದಿಕ್ಕೆ ನಮ್ಮ ಗೋಪಾಲ ವಿಠ್ಠನಲ್ಗೆ ಸಮ್ಮತಿ ಇಲ್ಲ. ಅವನ್ ಪರ್ಮಿಟ್ ಮಾಡ್ತಾ ಇಲ್ಲ. ಬಿಂಬರೂಪಿ ಭಗವಂತನ್ಗಿಷ್ಟ ಇಲ್ಲ. ಊಟದ ಹೊತ್ತು ಶ್ರೀಮಂತ ಭೂರಿ ಭೋಜನ. ಆದ್ರೇನು, ಅಲ್ಲಿನ ಊಟ ಬಿಟ್ಟು ಮುಂದೆ ಒಂದ್ ಸ್ವಲ್ಪ ನಡ್ಕೊಂಡು ಹೋದ್ಮೇಲೆ ಹೊಲದಲ್ಲಿ ಊಟ ಮಾಡೋ ಯೋಗ ಇದೆ. ನಾವೇ ಅಡಿಗೆನೂ ಮಾಡ್ಕೋಬೇಕು, ಅನಿವಾರ್ಯ. ಆದ್ರೆ ರಾಯರ ಇಚ್ಛೆನೇ ಹಂಗಿದೆ. ನಮ್ಮಲ್ಲಿ ಅಂತರ್ಯಾಮಿ ಆಗಿರೋ ರಾಯರು ಅದೇ ಊಟನೇ ಬೇಕು ಅಂತ ಇಷ್ಟಪಟ್ಟಿದ್ದಾರೆ. ದೇವಾನುದೇವತೆಗಳು ಕೂಡ ಇವತ್ತು ಅದೇ ಊಟ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದ್ಮೇಲೆ ನಾವೇನ್ ಮಾಡಕ್ಕಾಗತ್ತೆ ಅಂತ ಗೋಪಾಲದಾಸರು ನಗ್ತಾ ಹೇಳ್ತಾರಂತೆ. ಹೌದೌದು, ಶ್ರೀಮನ್ ಮಂತ್ರಾಲಯ ಪ್ರಭುಗಳು ಭಕ್ತೃ ಸೇವೆನ ಸ್ವೀಕಾರ ಮಾಡಿ ಶೀಘ್ರವಾಗಿ ಅನುಗ್ರಹ ಮಾಡುವಂತ ಪರಮ ದಯಾಳುಗಳು. ಅದಕ್ಕೆ ಅದರಲ್ಲಿ ಬರುತ್ತೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚೇ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿದ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಅತ್ಯಂತ ದಯಾಳುಗಳು ರಾಯರು. ಅದಕ್ಕೋಸ್ಕರ ಒಬ್ಬ ಭಕ್ತನ ಸೇವೆನ ಸ್ವೀಕಾರ ಮಾಡಿದರೆ ಬೇಗ ಅವನಿಗೆ ಫಲ ಕೊಡಬೇಕು. ಯೋಗ್ಯತೆ ಮೀರಿ ಸೇವೆ ಮಾಡಿ ಅಂತ ರಾಯರು ಯಾವತ್ತೂ ಹೇಳಲ್ಲ. ಪಾಪ ಆ ಕರಿಬಸಣ್ಣ, ಅವನಿಗೆ ಗೊತ್ತಾಗಿಲ್ಲ. ಅವನು ಏನೇನೋ ಕೇಳ್ಕೊಂಡ್ಬಿಟ್ಟಿದ್ದಾನೆ, ಏನೇನೋ ಹರಕೆ ಹಾಕೊಂಡ್ಬಿಟ್ಟಿದ್ದಾನೆ. ಫಲ ಸಿಕ್ಬಿಟ್ಟಿದೆ ಅವನಿಗೆ. ಆದ್ರೆ ಈಗ ಹರಕೆ ಹೆಂಗ್ ತೀರ್ಸೋದು ಅಂತ ಅವನಿಗೆ ತಲೆ ಬಿಸಿ ಶುರುವಾಗಿದೆ. ಅದಕ್ಕೂ ರಾಯರೇ ಪರಿಹಾರ ಕೊಟ್ಟಿದ್ದಾರೆ. ನಡೀಲಿ, ರಾಯರಿಚ್ಛೆ ಹೇಗೋ ಹಾಗೆ ಅಂತ ನಗ್ತಾ ಹೋಗ್ತಾ ಇದ್ರೆ ದಾಸಣ್ಣಂಗೆ ಈ ಮಾತು ಏನಂತಾನೆ ಗೊತ್ತಾಗ್ಲಿಲ್ವಂತೆ. ಏನೇನೋ ಮಾತಾಡ್ತಾ ಇದ್ದಾನಲ್ಲ ನಮ್ಮಣ್ಣ ಶ್ರೀನಿವಾಸ ಅಂತಾನೆ, ರಾಯರು ಅಂತಾನೆ, ಏನ್ ಹೇಳ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ಲ ಅಂದಾಗ ಆಗ 4 ಜನ ಕುದುರೆಯಲ್ಲಿ ಕುತ್ಕೊಂಡು ಅಲ್ಲಿಗೆ ಬರ್ತಾರಂತೆ. ಅಲ್ಲಿಗೆ ಬಂದು ಹೇಳ್ತಾರೆ, ಸುತ್ತ 18 ಹಳ್ಳಿಗಳೇನಿದೆ ಆ ಹಳ್ಳಿಗಳಿಗೆ ಒಡೆಯರು ನಮ್ಮ ದೇಶರಾಯರು. ಈ ಪ್ರದೇಶದಲ್ಲಿ ಯಾರು ಬಂದ್ರೂ ಕೂಡ ನಮ್ಮ ಒಡೆಯರ ಮನೆಯಲ್ಲೇನೆ ಆತಿಥ್ಯ, ಅವ್ರ ಮನೆಯಲ್ಲೇ ಊಟ ಉಪಚಾರ ಆಗತ್ತೆ. ಅವ್ರ ಮನೆಯಲ್ಲೇನೆ ಅವರು ವಿಶ್ರಾಮ ತಗೊಂಡು ಅಂದ್ರೆ ರೆಸ್ಟ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾರೆ. ಅದು ಈ ಪ್ರದೇಶದಲ್ಲಿ ನಡ್ಕೊಂಡ್ ಬರ್ತಾ ಇರುವಂತಹ ಆಚಾರ. ನೀವಿವತ್ತು ನಮ್ಮ ಒಡೆಯರ ಮನೆಗೆ ಅಂದ್ರೆ ನಮ್ಮ ಬಾಸ್ ಮನೆಗೆ ಬಂದು ಆತಿಥ್ಯ ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾರೆ. ಓಹೋ, ಯಾರೇ ದೊಡ್ಡೋರು ಬಂದ್ರು ನಿಮ್ಮ ಒಡೆಯರ ಮನೇಲೇನೆ ಆತಿಥ್ಯ ಸ್ವೀಕಾರ ಮಾಡ್ತಾರಾ ಅಂತ ಗೋಪಾಲದಾಸರು ಕೇಳ್ತಾರೆ. ಹೌದು ಹೌದು ಅಂತ ಹೇಳಿದ್ರೆ ಕೆಲಸದವರು, ಹಾಗಾದ್ರೆ ನಮ್ಗೇನ್ ಕೆಲಸ ಅಲ್ಲಿ? ಅದು ದೊಡ್ಡೋರ್ಗ್ ಸೇರಿರೋ ಜಾಗ ಅಲ್ವಾ? ನಮ್ಗೆ ಕಷ್ಟಪಟ್ಟು ದುಡ್ದಿರ್ಬೇಕು, ಅಂತ ಸಂಪಾದನೆ ಇದ್ರೆ ಮಾತ್ರ ನಾವು ಬರ್ತೀವಿ ಅಂತ ಹೇಳ್ತಾರೆ. ಆಗ ಬಂದವ್ರಿಗೆ ಆಶ್ಚರ್ಯ ಆಗೋಗುತ್ತಂತೆ. ನಮ್ಮ ದೇಶೀಯರು ಕೊಡೋ ಕೈ ತುಂಬ ದಕ್ಷಿಣೆಗೆ ಅಂತಾನೆ ಈ ಜಾಗಕ್ಕೆ ತುಂಬಾ ಜನ ಬ್ರಾಹ್ಮಣರು ಬರ್ತಾರೆ. ಹೀಗಿರ್ಬೇಕಾದ್ರೆ ನೀವ್ ಏನೇನೋ ಮಾತಾಡ್ತಾ ಇದ್ದೀರಲ್ಲ ಬಾಯಿಗೆ ಬಂದಂಗೆ ಅಂತ ಗೋಪಾಲದಾಸರನ್ನ ಪ್ರಶ್ನೆ ಮಾಡ್ತಾರೆ. ದಕ್ಷಿಣೆ ಸಿಕ್ಕುತ್ತೆ ಅಂತ ಊಟಕ್ಕೆ ಬರ್ತಾ ಇದಾರಲ್ಲ ಬ್ರಾಹ್ಮಣರು, ಅವ್ರು ಹಂಗೆಲ್ಲ ಬರ್ತಾ ಇರೋದ್ರಿಂದನೇ ಬರಗಾಲ ಬಂದಿರೋದು. ದಕ್ಷಿಣೆ ಊಟಕ್ಕೋಸ್ಕರನೇ ತಿರುಗ್ತಾ ಇದ್ರೆ ಜನ ಸಣ್ಣವರಾಗ್ಬಿಡ್ತಾರೆ, ಆ ಪ್ರದೇಶನ ಅವರು ಕಷ್ಟಕ್ಕೆ ಸಿಕ್ಕಿಸ್ಬಿಡ್ತಾರೆ ಅಂತ ಹೇಳಿದಾಗ ಗೋಪಾಲದಾಸರ ಮಾತು ಕೇಳಿ ಆ ಕೆಲಸದವ್ರಿಗೆ ಆಶ್ಚರ್ಯ ಆಗತ್ತಂತೆ.
ಸುಮಾರು 3 ವರ್ಷದಿಂದ ಈ ಪ್ರದೇಶದಲ್ಲಿ ಮಳೆ ಆಗದೆ ತುಂಬಾ ಬರಗಾಲ ಬರ್ತಾ ಇದೆ. ಈ ಸಮಯದಲ್ಲಿ ಊಟಕ್ಕೆ ಕರೆಯೋರೇ ಇಲ್ಲ. ಮುಂದೆ ಬರೋ ಹಳ್ಳೀಲಿ ಇನ್ನೂ ದೊಡ್ಡ ಬಡತನ ಇದೆ. ಇಷ್ಟೆಲ್ಲ ಗೊತ್ತಿದ್ರೂನು ಭೂರಿ ಭೋಜನ ಬೇಡ ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇದ್ದೀರಲ್ಲ, ನಿಮ್ಗೇನಾದ್ರೂ ಬುದ್ಧಿ ಇದೆಯಾ ಅಂತ ಕೇಳ್ತಾರೆ. ಮುಂದೆ ಹಳ್ಳೀಲಿ ನಿಮ್ಗೆ ಊಟ ಕೂಡ ಸಿಕ್ಕಲ್ಲ, ಯೋಚನೆ ಮಾಡಿ ನೋಡಿ ಅಂತ ಹೇಳಿದ್ರೆ ಗೋಪಾಲದಾಸರು ಹೇಳ್ತಾರೆ, ಇಲ್ಲಪ್ಪ, ಇದು ಜನನ್ನ ಕಾಪಾಡೋ ಕಾಲ, ಗೊತ್ತಾಯ್ತಾ? ಯಾಕಂದ್ರೆ ಇನ್ನ ಕಲಿಗಾಲದ ಅಂತ್ಯ ಅನ್ನೋಂಥದ್ದು ಬಂದಿಲ್ಲ. ಭಗವಂತ ನಮ್ಮನ್ನ ಕಾಪಾಡ್ತಾನೆ. ಯಾರು ಭಗವಂತನನ್ನ ಮರ್ತಿದ್ದಾರೆ ಅವ್ರು ಕಷ್ಟ ಪಡಬೇಕಷ್ಟೆ ಅಂತ ಹೇಳ್ತಾ ಮುಂದಕ್ಕೆ ಹೋಗ್ತಾ ಇರ್ತಾರಂತೆ ಗೋಪಾಲದಾಸರು. ಕರಿಯಕ್ ಬಂದವ್ರಿಗೆ ಅರ್ಥನೇ ಆಗ್ಲಿಲ್ವಂತೆ ಗೋಪಾಲದಾಸರದು ಮೆಂಟಾಲಿಟಿ, ಆ ಗೆಸ್ಚರ್ ಎಲ್ಲ. ಆ ವಿಷಯನ ಆಯ್ತು, ನಮ್ಮ ಓನರ್ಗೆ ಒಪ್ಸಿದ್ರಾಯ್ತು ಅಂತ ಹೇಳಿ ಅವರು ವಾಪಸ್ ಹೋಗ್ತಾರೆ. ಅಲ್ಲಣ್ಣ, ಈ ಪ್ರದೇಶದಲ್ಲಿ ತುಂಬಾ ಬರಗಾಲ ಇದೆ, ಡ್ರೌಟ್. ಜನ ಅನ್ನಕ್ಕೋಸ್ಕರ ಹಾಹಾಕಾರ ಪಡ್ತಾ ಇದ್ದಾರೆ. ಹೀಗಿರ್ಬೇಕಾದ್ರೆ ಆ ದೇಶಾಯರು ಕರ್ಸಿದ್ರಲ್ವಾ, ಅನ್ನದಾನ ಯಜ್ಞ ಮಾಡ್ತಾ ಇದ್ದಾರೆ, ನೀನ್ ಬೇಡ ಅಂತ ಹೆಂಗಣ್ಣ ಬಂದೆ ಅಂತ ಕೇಳಿದಾಗ, ಎಲ್ಲಿದ್ಯೋ ಬರಗಾಲ, ತಲೆಗೆ ಬರಗಾಲ ಬಂದಿದೆ ಅಷ್ಟೇನೆ, ಎಲ್ಲ ನನ್ನ ಹತ್ರನೇ ಇಟ್ಕೋಬೇಕು ಅಂತ ಇರೋದ್ರಿಂದಾನೇ ಜನಕ್ಕೆ ಆರ್ಟಿಫಿಷಿಯಲ್ ಆಗಿ ಬರಗಾಲ ಶುರುವಾಗಿದೆ. ದುಡ್ಡು ಕೊಟ್ರೆ ಹಂಗಾರೆ ಸಿಗ್ತಾ ಇಲ್ವಾ ಧಾನ್ಯ? ಮನೇಲಿರೋ ಪಾತ್ರೆ ಪಗಡೆನೆಲ್ಲ ಅಡ ಇಟ್ಟು ಜನ ತಗೋತಾ ಇದ್ದಾರೆ ಧಾನ್ಯಗಳನ್ನ. ಅವ್ರಿಗೆ ಹಂಗ ಕೊಡೋನಗ್ ಧಾನ್ಯ ಎಲ್ಲಿಂದ ಸಿಕ್ಕಿದೆ? ಬರಗಾಲ ಬಂತು ಅಂದ್ರೆ ಕೊಡೋನ್ಗೂ ಸಿಗ್ಬಾರ್ದಾಗಿತ್ತು. ಅವನ್ ಎಲ್ಲಿಂದ ಕೊಡ್ತಾ ಇದ್ದಾನೆ? ಹಂಗಾದ್ರೆ ಜನರ ಹತ್ರ ಮಾತ್ರ ಇಲ್ಲ ಅಷ್ಟೇನೆ, ಅವನ್ ಎಲ್ಲಿ ಇಟ್ಕೊಂಡಿದ್ದಾನೆ? ತಿಜೋರಿಲಿ, ಗೋಡೌನಲ್ಲಿ. ಆದ್ರೆ ಒಂದಕ್ಕೊಂದು ಕರೆಕ್ಟಾಗಿ ಎಕ್ಸ್ಚೇಂಜ್ ಆಗ್ತಿಲ್ಲ ಅಷ್ಟೇನೆ. ಆ ಎಕ್ಸ್ಚೇಂಜ್ ಅಲ್ಲಿ ಏನ್ ತಪ್ಪಿದೆ, ಆ ಜನಗಳನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಅಡ್ಮಿನಿಸ್ಟ್ರೇಷನ್ ತಪ್ಪುದಾರಿ ಹಿಡಿದಿದೆ. ಅದು ಲೌಕಿಕವಾಗಿರೋ ಕಾರಣ, ನಾರ್ಮಲ್ ಕಾರಣ. ಆದ್ರೆ ಇನ್ನೊಂದು ಸ್ಪಿರಿಚುವಲ್ ರೀಸನ್ ಕೂಡ ಇದೆ. ಭಗವಂತನಂತರ ನಂಬಿಕೆ ಇಲ್ಲ. ನಾಳೆಗೋಸ್ಕರ ನಾನು ಇಟ್ಕೋಬೇಕು, ನಾಳೆ ಯಾರಿಗ್ ಗೊತ್ತು? ಪ್ರಾಣಿಗಳನ್ನ ನೋಡಿ ಕಲ್ತ್ಕೋಬೇಕು. ಹುಲಿ ಸಿಂಹ ಎಲ್ಲ ಬೇಟೆ ಆಡ್ಬಿಟ್ಟು ಎಷ್ಟು ಬೇಕೋ ಅಷ್ಟೇ ತಿಂತಾವಷ್ಟೇ, ಅದನ್ನೇನು ಸ್ಟೋರ್ ಮಾಡಲ್ಲ. ನೆಕ್ಸ್ಟ್ ಇನ್ಯಾವುದೋ ಬೇರೆ ಅವು ಇವು ಬೇರೆ ಯಾವ್ದೋ ಪ್ರಾಣಿಗಳು ತಿನ್ಕೊಳುತ್ತೆ. ಓನ್ಲಿ ಮನುಷ್ಯನೇ ಈ ರೀತಿ ಸ್ಟೋರ್ ಮಾಡೋವಂಥವನು. ಅದಕ್ಕೇನೆ ನಾನೇ ಇಟ್ಕೋಬೇಕು ಅಂತ ಯಾವ ಮನುಷ್ಯ ಮಾಡ್ತಾನಲ್ಲ, ಅದಕ್ಕೋಸ್ಕರನೇ ಇವತ್ತು ಈ ರೀತಿ ಸ್ಥಿತಿ ಬಂದಿದೆ ಅಂತ ಗೋಪಾಲದಾಸರು ಹೇಳ್ತಾರೆ. ಅಷ್ಟರಲ್ಲಿ ಒಬ್ಬ ಮನುಷ್ಯ ಕೈ ಮುಗಿತಾ ಬಂದು ಉದ್ದಂಡ ನಮಸ್ಕಾರ ಮಾಡ್ಬಿಡ್ತಾನಂತೆ. ಅವನು ಧ್ವನಿ ಅಲ್ಲಾಡ್ತಾ ಇರುತ್ತಂತೆ, ಹೌದು ನೀವೇ, ಇದೇ ರೀತಿ 3 ಜನ ಹೀಗೆ ಕುದುರೆ ಮೇಲೆ ಕೂತಿದ್ರಿ ಅಂತ ಅವನು ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತಂತೆ ಅವನಿಗೆ. ಗೋಪಾಲದಾಸರು ಹೇಳ್ತಾರೆ, ಹೌದಪ್ಪ, ರಾಯರು ನಿನಗೆ ಸ್ವಪ್ನದಲ್ಲಿ ಹೇಳ್ದ ಹಾಗೆ ನನಗೂ ಕೂಡ ಹೃದಯದಲ್ಲಿ ಭಗವಂತ ರಾಯರು ಹೇಳಿದ್ದಾರೆ, 1,00,000 ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತೀನಿ ಅಂತ ಹೇಳ್ದೆ ಅಲ್ವಾ? ನೋಡಪ್ಪ ರಾಯರ್ ಕರುಣೆ ಹೆಂಗಿದೆ, ಒಂದೇ ಕಾಲಕ್ಕೆ ಹೊಡೆದು ಬಿಟ್ಟಿಯಲ್ಲೋ ಪುಣ್ಯಾತ್ಮ ನೀನು ಅಂತ ಹೇಳ್ತಾ ಕುದುರೆಯಿಂದ ಇಳಿದು ಗೋಪಾಲದಾಸರು ಅವನನ್ನ ಗಟ್ಟಿಯಾಗಿ ತಬ್ಕೋತಾರಂತೆ. ದಾಸಣ್ಣಂಗೆ ವಿಷಯ ಗೊತ್ತಾಗಲ್ಲ. ಏನೋ ಅಂತ ಮಾಡಿದಾಗ, ನನ್ನ ತಮ್ಮಂಗೆ ವಿಷಯ ಪೂರ್ತಿ ಗೊತ್ತಿಲ್ಲ, ನೀನ್ ಏನ್ ತೆಗ್ದಿಟ್ಟಿದ್ಯಲ್ಲ ಜೋಳದ ಹಿಟ್ಟು, ನವಣೆ ಅಕ್ಕಿ, ಅದನ್ನ ನನಗ್ ಕೊಡು, ರೊಟ್ಟಿ ಅನ್ನ ಮಾಡ್ಕೋತೀನಿ. ಅಷ್ಟ್ರಲ್ಲಿ ರಾಯರ್ ಕರುಣೆನ ನಿನ್ ಜೀವನದಲ್ಲಿ ಹೇಗಾಯ್ತು ಅನ್ನೋ ಅನುಭವನ ನನ್ನ ತಮ್ಮಂಗ್ ಸ್ವಲ್ಪ ಬಿಡಿಸಿ ಹೇಳ್ತಾ ಇರು ಅಂತ ಹೇಳಿ ಗೋಪಾಲದಾಸರು ಅವನ ಹತ್ರ ಇರೋ ಆಹಾರ ಸಾಮಗ್ರಿಗಳನ್ನ ತಗೊಂತಾರೆ. ಹತ್ರದಲ್ಲೇ ಬಾವಿ ಇರುತ್ತೆ ಅಲ್ಲಿ. ಆಗ ಅವ್ರ ಹೆಂಡತಿ ಕೈ ಮುಗಿದು ಸ್ವಾಗತ ಮಾಡ್ತಾಳಂತೆ. ಇವ್ರಿಗೆ ಚೆನ್ನಾಗಿ ಪಾತ್ರೆನ ಬೆಳೆದು ಕೊಟ್ಟಿರ್ತಾರವಳು, ತುಂಬಾ ಚೆನ್ನಾಗಿ ತೊಳೆದಿರ್ತಾಳಂತೆ. ರೊಟ್ಟಿಗೆ ಮಾಡೋದಿಕ್ಕೆ ಹೆಂಚ್ಬೇಕಲ್ಲ, ಅದನ್ನ ಎಲ್ಲ ಕೊಟ್ಟುಬಿಟ್ಟು ಅವಳು ರೆಡಿ ಮಾಡ್ತಾಳೆ. ಗೋಪಾಲದಾಸರು ಸ್ನಾನ ಮಾಡ್ಕೊಂಡು ಅಡ್ಗೆಗೆ ಅಂತ ಕೂತ್ಕೋತಾರೆ. ದಾಸರನ್ನ ಕರೆದಿದ್ನಲ್ಲ ಒಬ್ಬ ಮನುಷ್ಯ, ಅವನು ದಾಸಣ್ಣಂಗೆ ಅಂದ್ರೆ ಗೋಪಾಲದಾಸರು ತಮ್ಮಂಗೆ ಕೈ ಮುಗಿದು ಏನಾಯ್ತು ಅವನ ಜೀವನದಲ್ಲಿ ರಾಯರದು ಪವಾಡ ಅಂತ ಹೇಳೋದಕ್ಕೆ ಶುರು ಮಾಡ್ತಾನೆ. ನನ್ನ ಹೆಸರು ಕರಿಬಸಣ್ಣ ಅಂತ ಹೇಳಿ, ಇಲ್ಲೇ ಪಕ್ಕದ ಹಳ್ಳಿನೇ ನಮ್ಮೂರು. ಹೋದ ವರ್ಷ ತುಂಬಾ ದೊಡ್ಡ ಕಾಯಿಲೆ ಬಂದಿತ್ತು ನನಗೆ. ಎಲ್ಲ ವೈದ್ಯರು, ಆ ಕಾಲದಲ್ಲಿ ಯಾರ್ಯಾರು ವೈದ್ಯರು ಇದ್ರು ಅವರೆಲ್ಲ ಎಷ್ಟೋ ಚಿಕಿತ್ಸೆ ಮಾಡಾಯ್ತು. ಅವ್ರು ಹೇಳಿದ್ರು ಇವನ್ ಸತ್ತೇ ಸಾಯ್ತಾನೆ ಅಂತ. ಆಗ ನನ್ನ ಹೆಂಡತಿ ಕೊನೇದಾಗಿ ಕೇಳ್ಕೊಂಡ್ಲು, ಮಂತ್ರಾಲಯಕ್ಕೆ ಹೋಗಿ ಬಂದ್ಬಿಡೋಣ ಬನ್ನಿ ಅಂತ. ಆಮೇಲೆ ನಾವು ಮಂತ್ರಾಲಯಕ್ಕೆ ಹೋಗಿ ರಾಯರ ಸೇವೆನ ಪ್ರಾರಂಭ ಮಾಡಿದೆ. ರಾಯರು ಬ್ರಾಹ್ಮಣರು, ಬ್ರಾಹ್ಮಣ ಯತಿಗಳು ರಾಯರು. ನಮ್ಮಂಥವ್ರನ್ನ ನೋಡ್ತಾರ ಅಂತ ನನಗೊಂದು ಸ್ವಲ್ಪ ಡೌಟ್ ಇತ್ತು, ರಾಯರ್ ನಮಗ್ ಅನುಗ್ರಹ ಮಾಡ್ತಾರೋ ಇಲ್ವೋ ಅಂತ.
ಆದ್ರೆ ರಾಯರು ಪರಮ ಕರುಣಾಳುಗಳು. ಸೇವೆ ಮಾಡಿದ್ದು ಸ್ವಲ್ಪ ದಿನದಲ್ಲೇನೆ ರೋಗ ವಾಸಿ ಆಗ್ತಾ ಬಂತು. ಆಗ ನನಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಯ್ತು. ಬ್ರಾಹ್ಮಣ ಭೋಜನ ಅಂದ್ರೆ ರಾಯರಿಗೆ ತುಂಬಾ ಪ್ರೀತಿ ಅಂತ ನನಗ್ ಗೊತ್ತಾಯ್ತು. ಅದಕ್ಕೆ ಕಾಯಿಲೆ ಗುಣ ಆದ್ರೆ 1,00,000 ಜನ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟೆ. ಕಾಯಿಲೆ ಏನೋ ಗುಣ ಆಯ್ತು, ಆದ್ರೆ ಹರಕೆ ತೀರ್ಸೋದಕ್ ಮಾತ್ರ ಸಾಧ್ಯ ಆಗ್ಲಿಲ್ಲ. ರೋಗ ಗುಣ ಆದ್ರೆ ಸಾಕಪ್ಪ ಅನ್ನೋ ಅಂತ ಟೆನ್ಷನ್ ಅಲ್ಲಿ ಆ ಲಕ್ಷ ಅನ್ನೋದು ಕೌಂಟೇ ಮರ್ತೋಗ್ಬಿಟ್ಟೆ ನಾನು. ಏನ್ ಲಕ್ಷ ಅಂದ್ರೆ ಟೆನ್ಸ್ ಅನ್ನೋರ್ ತರ ಹೇಳ್ಬಿಟ್ಟಿದೀನಿ ಬಾಯಿಂದ. ಆದ್ರೆ ಅಷ್ಟ್ರಲ್ಲಿ ಅಂತ ಹರಕೆ ನನ್ ಬಾಯಿಂದ ನಾನ್ ಮಾತಾಡ್ಬಿಟ್ಟಿದ್ದೆ, ರಾಯರಿಗೆ ಹೇಳ್ಬಿಟ್ಟಿದ್ದೆ. 1,00,000 ಜನ ಅಂದ್ರೆ ಏನ್ ಸಾಧಾರಣನಾ? ಅಷ್ಟು ಜನಕ್ ಬೇಕಾಗಿರೋ ದವಸ ಧಾನ್ಯಗಳು ಎಷ್ಟು ಬೇಕು, ಸಾಮಾನ್ ಸರಂಜಾಮುಗಳು ಎಷ್ಟು ಬೇಕು, ಅಷ್ಟಕ್ಕೂ 1,00,000 ಜನ ಬ್ರಾಹ್ಮಣರು ಎಲ್ಲಿ ಸಿಗ್ತಾರೆ? ಅಷ್ಟು ಜನಕ್ಕೆ ವ್ಯವಸ್ಥೆ ಮಾಡೋ ಯೋಗ್ಯತೆ ನನಗಿದ್ಯಾ? ಇದೆಲ್ಲ ಯೋಚನೆ ರೋಗ ಬಂದಾಗ ನನಗಿರ್ಲಿಲ್ಲ, ರೋಗ ಗುಣ ಆದ್ಮೇಲೆ ಶುರುವಾಯ್ತು. ಈ ಹರಕೆ ನನ್ನಿಂದ ರಾಯರೇ ನೀವೇ ನನ್ನ ಬಾಯಲ್ಲಿ ನುಡಿಸಿದ್ದು, ನೀವೇ ತೀರಿಸ್ಕೋಬೇಕು ಅಂತ ಹೇಳ್ತಾ ನಾನು ರಾಯರಿಗೇನೇ ಪ್ರಾರ್ಥನೆ ಮಾಡಿದೆ. ರಾಯರ ಚಿತ್ರನ ನಮ್ಮೂರಲ್ಲಿ ಬಸವಣ್ಣನ ಗುಡಿ ಇದೆ, ಅಲ್ಲಿಟ್ಬಿಟ್ಟು ಸೇವೆ ಮಾಡಕ್ ಶುರು ಮಾಡಿದೆ. ಇಲ್ಲೂ ಕೂಡ ನಮ್ಮ ರಾಯರಿದ್ದಾರೆ. ನಾನು ಹೇಳಿದ ರಾಯರಿಗೆ ಕೇಳಿಸ್ತೇನೋ, 3 ದಿನದ ಮುಂಚೆ ರಾಯರು ಸ್ವಪ್ನದಲ್ಲಿ ದರ್ಶನ ಮಾಡಿದ್ರು. ನೀವು 3 ಜನ ಕುದುರೆ ಮೇಲೆ ಬರ್ತಾ ಇರೋದನ್ನ ತೋರ್ಸಿದ್ರು. ಇವ್ರಿಗೆ ಊಟದ ವ್ಯವಸ್ಥೆ ಮಾಡು, ನಿನ್ ಹರಕೆ ತೀರ್ದಂಗಾಗತ್ತೆ ಅಂತ ಹೇಳಿದ್ರು. ಈ ಪ್ರದೇಶದಲ್ಲಿ ಬರಗಾಲ ಇದೆ, ನಮ್ಗಂತೂ ತುಂಬಾ ಬಡತನ. ಮನೆಯಲ್ಲಿರೋ ಅಲ್ಪ ಸ್ವಲ್ಪ ಕಾಳನ್ನೆಲ್ಲ ಜೋಡಿಸಿ ಅಡಿಗೆಗೆ ವ್ಯವಸ್ಥೆ ಮಾಡಿ ಇಲ್ಲಿ ಕೂತಿದ್ವಿ. ಸ್ವಾರಸ್ಯ ಅಂದ್ರೆ ನೀವು 3 ಜನ ನಾನು ಏನು ಸ್ವಪ್ನದಲ್ಲಿ ಕಾಣಿಸ್ಕೊಂಡ್ನೋ ಅದೇ ಜಾಗದಲ್ಲೇ ನನಗ್ ಕಾಣಿಸ್ಕೊಂಡ್ರಿ ನೀವು. 3 ಜನದ ಕುದುರೆಗಳು ಅಷ್ಟೇ ಡಿಸ್ಟೆನ್ಸ್ ಅಲ್ಲಿ ಇದ್ದಿತ್ತು. ನಿಮ್ ಬಟ್ಟೆ ಬಣ್ಣ ಕೂಡ ಹಾಗೆ ಇತ್ತು, ನನ್ ಕನ್ಸಲ್ಲಿ ಕಾಣಿಸ್ಕೊಂಡಂಗೆನೆ. ಅಂದ ಹಾಗೆ ದಾಸಣ್ಣಂಗೆ ಹೇಳ್ತಾ ಇರೋದು ಈ ಮಾತು. ನೀವು ಸೊಂಟಕ್ಕೆ ಸುತ್ತಿದ್ರಲ್ಲ ಬಟ್ಟೆ, ಆ ಬಟ್ಟೆದು ಒಳಗಡೆ ಭಾಗ ಸ್ವಲ್ಪ ಹರಿದೋಗಿತ್ತು. ಅದೊಂದು ಬಿಟ್ಟು ಮಿಕ್ಕಿದ್ದೆಲ್ಲ ನಾನು ಸ್ವಪ್ನದಲ್ಲಿ ಕಂಡಂಗೆ ಇದೆ ಅಂತ ಹೇಳ್ತಾರಂತೆ. ದಾಸಣ್ಣ ಸೊಂಟದ ಬಟ್ಟೆನ ಸ್ವಲ್ಪ ಬಿಚ್ಚಿ ನೋಡ್ಕೋತಾರಂತೆ. ಹೌದು, ನೆನ್ನೆ ಸ್ವಲ್ಪ ಪಂಚೆ ಜೋರಾಗಿ ಹಿಂಡಿದ್ರಿಂದ ಏನಾಗಿತ್ತು, ಅದ್ ಸ್ವಲ್ಪ ಹರಿದೋಗಿತ್ತಂತೆ. ದಾಸಣ್ಣಂಗೆ ಆಶ್ಚರ್ಯ ಆಗೋಗುತ್ತೆ. ಪ್ರತಿ ಒಂದು ಘಟನೆ ಕೂಡ, ಎವ್ರಿ ಇನ್ಸಿಡೆಂಟ್ ಭಗವಂತನ ಅಧೀನ, ಎವ್ರಿಥಿಂಗ್ ಈಸ್ ಅಂಡರ್ ಹಿಸ್ ಕಂಟ್ರೋಲ್. ಎಲ್ಲ ಕೂಡ ಅವನ್ ಸಂಕಲ್ಪದ ರೀತಿನೇ ನಡೆಯುತ್ತೆ. ದೊಡ್ಡ ಜ್ಞಾನಿಗಳಿಗೆ ಅದ್ರ ವಿಷಯ ಗೊತ್ತಾಗತ್ತೆ ಹೊರತು ನಮ್ಮಂತ ಚಿಕ್ಕವ್ರಿಗಲ್ಲ. ಅಂಥವ್ರಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರು ಅದನ್ನ ಪರಮಾತ್ಮನಿಗೆ ನಿವೇದನೆ ಮಾಡ್ತಾರೆ, ಪರಮಾತ್ಮನಿಗೆ ರಿಕ್ವೆಸ್ಟ್ ಮಾಡ್ತಾರೆ. ಆಗ ಶುಭ ಘಟನೆಗಳು ನಡೆಯೋ ರೀತಿ ಅವ್ರು ಮಾಡ್ತಾರೆ. ಅಂತ ಕರುಣಾಳುಗಳು ನಮ್ಮ ರಾಯರು ಅಂತ ಸಂಗತಿ ಬಂದಾಗ ದಾಸಣ್ಣಂಗೆ ತುಂಬಾ ಖುಷಿ ಆಗತ್ತಂತೆ. ರಾಜಾದಿರಾಜ ಗುರು ಸಾರ್ವಭೌಮ ಗೋವಿಂದ ಗೋವಿಂದ ಅಂತ ಗಟ್ಟಿಯಾಗಿ ಅವನು ಘೋಷಣೆ ಮಾಡ್ತಾನೆ ದಾಸಣ್ಣ. ಕರಿಬಸಣ್ಣ ಮತ್ತೆ ಅವನ ಹೆಂಡತಿ ಕೂಡ ಅದಕ್ಕೆ ಅವರು ಕೂಡ ಅವ್ರು ಲೀಡ್ ಮಾಡಿದ್ರೆ ದಾಸಣ್ಣ, ಇವರು ಫಾಲೋ ಮಾಡ್ತಾರೆ. ಶ್ರೀರಾಯರು ಅಂದ್ರೆ ರಾಘವೇಂದ್ರ ರಾಯರು ತಮಗಿಂತ ದೊಡ್ಡ ಗುರುಗಳ ಆಶೀರ್ವಾದದ ಬಲ ಅದೆಲ್ಲ ಇದೆ. ಪರಂಪರೆಯಲ್ಲಿ ಯಾವೆಲ್ಲ ಗುರುಗಳು ಬಂದಿದ್ದಾರೆ ಅದರ ಆಶೀರ್ವಾದದ ಬಲ. ವಿಜಯೇಂದ್ರರಾಗಿರ್ಬೋದು, ಸುರೇಂದ್ರರಾಗಿರ್ಬೋದು, ಚಿತ್ತಾಮಿತ್ರರಾಗಿರ್ಬೋದು, ಎಂತೆಂಥ ಗುರುಗಳು ರಾಯರ ಪರಂಪರೆಯಲ್ಲಿ ಬಂದಂಥವ್ರು, ಜಯತೀರ್ಥರಾಗಿರ್ಬೋದು, ಇವ್ರದೆಲ್ಲ ಬಲ ಇದೆ. ಪರಮಾತ್ಮ ಅವ್ರ ಮೇಲೆ ಇಟ್ಟಿರುವಂತ ವಿಶೇಷ ಅನುಗ್ರಹ. ಇದರಿಂದ ರಾಯರು ಮಾಡ್ತಾ ಇದ್ದಾರೆ ಲೋಕೋದ್ಧಾರಕ ಕಾರ್ಯಗಳನ್ನ. ಗೋಪಾಲ್ ದಾಸರು ಬರ್ತಾರಂತೆ. 3 ಜನಕ್ಕೆ ಅಡಿಗೆನ ಮಾಡಿದೀನಮ್ಮ, ನೀವು ಕೊಟ್ಟಿರೋ ಸಾಮಾನು 3 ಜನಕ್ಕೂಕ್ಕಿಂತ ಇನ್ನ ಜಾಸ್ತಿ ಆಗತ್ತೆ, ನಿಮ್ಮಿಬ್ರಿಗೂ ಆಗತ್ತಿದು, ನೀವೂನು ಅಡಿಗೆ ಮಾಡ್ಕೊಳ್ಳಿ, ಊಟ ಮಾಡಿ ಅಂತ ಹೇಳ್ತಾರೆ ಗೋಪಾಲ್ ದಾಸರು. ಆಯ್ತು ಅಂತ ಹೇಳಿ ಅದ್ರ ಪ್ರಕಾರವಾಗಿ ಅವ್ರು ಏನ್ ಮಾಡ್ತಾರೆ, 2 ಕಡೆ ಅಡಿಗೆ ರೆಡಿ ಆಗತ್ತೆ. ದಾನ ಮಾಡೋದು ಅಂತಂದ್ರೆ ದಕ್ಷಿಣೆ ಸಮೇತ ದಾನ ಮಾಡಿದ್ರೆ ಮಾತ್ರ ಪುಣ್ಯ, ಸುಮ್ಮನೆ ಹಾಗೆ ಮಾಡಬಾರದು ಅಂತ ಹೇಳ್ತಾರೆ. ಯಾವ ದಾನ ಮಾಡಿದ್ರು ಕೂಡ ದಕ್ಷಿಣೆ ಇಟ್ಟು ದಾನ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಈ ವಿಷಯ ಗೊತ್ತಿತ್ತು ಪಾಪ ಕರಿಬಸಂಗೆ. ಆದ್ರೆ ದಕ್ಷಿಣೆ ಕೊಡೋದಕ್ಕೆ ದುಡ್ಡೇ ಇಲ್ವೇ ಅವನ ಹತ್ರ. ಅದಕ್ಕೆ ಅವನೇನ್ ಮಾಡ್ತಾನೆ, ಮನೆಯಿಂದ 3 ಅಡಕೆ ತಂದಿರ್ತಾನಂತೆ. ಅದನ್ನ ಭಗವಂತ ನಿನಗ್ ಸಮರ್ಪಣೆ ಅಂತ ಹೇಳಿ ಕೈ ಮುಗಿತಾನಂತೆ ದಾಸರುಗಳಿಗೆ ಕೊಟ್ಬಿಟ್ಟು. ಗೋಪಾಲ್ ದಾಸರು ಆಮೇಲೆ ದಾಸಣ್ಣ ಮತ್ತೆ ಸೀನಣ್ಣಗೆ ಊಟಕ್ಕೆ ಕುತ್ಕೋತಾರೆ. ಇವನಿದ್ನಲ್ಲ ದೇಶಾಯಿ ಅವ್ರು ಹೋಗಿ ಹೇಳಿರ್ತಾರೆ ಅವನ್ ಸರ್ವೆಂಟ್ಸ್, ಈ ತರ ನೀವು ಊಟ ಕೊಡ್ತೀವಿ ಅಂದ್ರೆ ಬೇಡ ಅಂದ್ಬಿಟ್ಟು ಮುಂದೆ ಹೋಗಿದ್ದಾರೆ 3 ಜನ ಅಂತ. ಯಾರವ್ರು ನೋಡೇ ಬಿಡೋಣ ಅಂತವ್ರು ಅಂತ ಹೇಳಿ ಇವನ್ ಬಂದಿರ್ತಾನಂತೆ ಅವ್ರನ್ನ ಹುಡ್ಕೊಂಡು.
3 ಜನ ಊಟಕ್ಕೆ ಕೂತಿರೋದನ್ನ ದೂರದಲ್ಲಿ ನಿಂತ್ಕೊಂಡು ನೋಡ್ತಾನೆ. ಕೂತಿರೋದು 3 ಜನ, ಗೋಪಾಲದಾಸರು, ದಾಸಣ್ಣ ಮತ್ತೆ ಸೀನಣ್ಣ. ಆದ್ರೆ ಕಾಣಿಸ್ತಾ ಇರೋದು ಲಕ್ಷ ಲಕ್ಷ ಜನ ಬ್ರಾಹ್ಮಣರು ಊಟ ಮಾಡೋ ರೀತಿ ಕಾಣಿಸ್ತಂತೆ. ಗೋಪಾಲದಾಸರು ಒಂದೊಂದು ತುತ್ತನ್ನ ತಗೋತಾ ಇದ್ರೆ ಒಳಗಡೆ ಅವ್ರ ಗೋಪಾಲದಾಸರ ದೇಹದಲ್ಲಿ ದೇವಾದಿ ದೇವತೆಗಳು, ಅವ್ರ ಅಂತರ್ಯಾಮಿ ಭಗವಂತ ಬಾಯಿ ತೆಗೆದು ಸ್ವೀಕಾರ ಮಾಡ್ತಾ ಇದ್ರಂತೆ ತುತ್ತನ್ನ. ಅದನ್ನ ನೋಡಿ ದೇಶಾಯಿ ಅವ್ರಿಗೆ ಆಶ್ಚರ್ಯ ಆಗೋಯ್ತಂತೆ. ಊಟಕ್ಕೆ ಕೂತಿರ್ತಾರೆ ಗೋಪಾಲದಾಸರು, ಇವ್ರು ಸಾಮಾನ್ಯ ಅಲ್ಲ ಅಂತ ಅವ್ರಿಗೆ ಗೊತ್ತಾಯ್ತು. ಕೈ ಮುಗಿದು ಬಿಡ್ತಾರಂತೆ. ಊಟ ಆದ್ಮೇಲೆ ಗೋಪಾಲದಾಸರೇ ಕರೀತಾರಂತೆ ದೇಶಾಯಿ ಅವ್ರನ್ನ. ನೋಡಪ್ಪ, ನಮ್ಮನ್ನ ನೀನು ಊಟಕ್ಕೆ ಕರ್ಕೊಂಬ ಅಂತ ಹೇಳಕ್ಕೆ ನಿನ್ ಕೆಲಸದವ್ರನ್ನ ಕಳಿಸಿದ್ದೆ, ನಿನಗೇನಂತ ಕೆಲಸ ಇರ್ಲಿಲ್ಲ, ಇದು ನಿನ್ನ ಅಹಂಕಾರ ಅಷ್ಟೇನೆ. ಆದ್ರೂ ಕೂಡ ಅನ್ನದಾನ ಮಾಡಿದ್ಯಲ್ಲ ನೀನು, ಇಷ್ಟೊಂದ್ ಜನಕ್ಕೆ ಮಾಡ್ತಾ ಇದ್ಯಂತಲ್ಲ ಇನ್ ಪಾಸ್ಟ್, ಅದು ವ್ಯರ್ಥ ಆಗಲ್ಲ. ಅದಕ್ಕೆ ದೇವಾನು ದೇವತೆಗಳು ಕಾಣಿಸ್ಕೊಂಡಿದ್ದಾರೆ ನಿನ್ಗೆ. ನಿನಗ್ ಭಕ್ತಿನೂ ಇತ್ತು ಅಂತಂದ್ರೆ ನಿನ್ನ ಮನೆ ಊಟನೇ ಅವ್ರು ಸ್ವೀಕಾರ ಮಾಡ್ತಾ ಇದ್ರು. ಭಕ್ತಿ ಇಲ್ಲ, ಅದಕ್ಕೆ ನಿನ್ನ ಮನೆಗೆ ಬರ್ಲಿಲ್ಲ ಅವರು. ಪುಣ್ಯಜೀವಿ ನೀನೋ, ಕೊಡೋ ಭಾಗ್ಯ ಎಲ್ರಿಗೂ ಸಿಕ್ಕಲ್ವಲ್ಲ. ಆ ಭಾಗ್ಯ ಸಿಕ್ತು ಅಂದಾಗ ಅಹಂಕಾರ ಪಡಬಾರದು, ಆಗ ಫಲ ಕಡಿಮೆ ಆಗ್ಬಿಡುತ್ತೆ. ಇನ್ನು ಮುಂದೆ ಆದ್ರೂ ಒಳ್ಳೆ ಕೆಲಸ ಮಾಡಪ್ಪ, ಒಳ್ಳೆ ದಾರಿಲ್ ನಡಿ ಅಂತ ಹೇಳಿ ಭಗವಂತನ ಅನುಗ್ರಹ ನಿನಗಾಗ್ಲಿ ಅಂತ ಗೋಪಾಲದಾಸರು ಆಶೀರ್ವಾದ ಮಾಡ್ತಾರೆ. ಲಕ್ಷ ಸಂತರ್ಪಣೆ ಅನ್ನೋ ಪುಟ್ಟ ಘಟನೆ ಇದು, ತುಂಬಾ ಪುಟ್ಟದು. ಲಕ್ಷ ಜನಕ್ಕೆ ಸಂತರ್ಪಣೆ ಮಾಡ್ತೀನಿ ಅಂತ ಒಪ್ಕೊಂಡ್ಬಿಟ್ಟಿದ್ದಾನೆ ಪಾಪ ಕರಿಬಸಪ್ಪ ಹರಕೆ. 3 ಜನಕ್ಕೆ ತಿನ್ಸೋದ್ರಿಂದಾನೆ 1 ಲಕ್ಷ ನೆರವೇರ್ಬಿಡ್ತು ಹರಕೆ. ಇದು ರಾಯರು ಯಾವ ರೀತಿ ಭಕ್ತರನ್ನ ಅನುಗ್ರಹ ಮಾಡ್ತಾರೆ ಅನ್ನುವಂಥದ್ದು ನಾವು ತಿಳ್ಕೋತೀವಿ. ಗೋಪಾಲದಾಸರು ಇದನ್ನ ಗಟ್ಟಿಯಾಗಿ ಮನಸ್ಸಲ್ಲಿ ಭಗವಂತನ ನೆನಿತಾ ನೆನಿತಾ, ಹಿ ವಾಸ್ ಆನ್ ದ ವೇ ಟು ಪಂಡ್ರಾಪುರ್, ಆಗ ಈ ಇನ್ಸಿಡೆಂಟ್ ನಡೆಯೋದು. ನೆನಿತಾ ನೆನಿತಾ ಏನ್ ಮಾಡ್ತಾರೆ, ಅವರು ತಮ್ಮ ಪ್ರಯಾಣವನ್ನ ಮುಂದುವರಿಸ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮಧ್ವಾಂತರ್ಗತ ಶ್ರೀ ಕೃಷ್ಣಾರ್ಪಣಮಸ್ತು.